ಹಲೋ ಫ್ರೆಂಡ್ಸ್, ಇವತ್ತು ನಾವು ವಾಟ್ಸಪ್ ಸ್ಟೇಟಸ್ ಮತ್ತು ಡಿಸಪೇರಿಂಗ್ ಮೆಸೇಜ್ ಮತ್ತು ಲಿಂಕ್ಸ್ ಬಗ್ಗೆ ತಿಳಿಯೋಣ. ಸೆಟ್ಟಿಂಗ್ಸ್ಗಳಲ್ಲಿ ನಾನು ನಿಮ್ಮ ಬಸವರಾಜ್. ಮೊದಲಿಗೆ ವಾಟ್ಸಪ್ ಓಪನ್ ಮಾಡ್ಕೋಬೇಕು. ನಂತರ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಪ್ರೈವೇಸಿ ಹುಡುಕಬೇಕು. ಅಲ್ಲಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಸೆಟ್ಟಿಂಗ್ ಸೆಕ್ಷನ್ ಸ್ಟೇಟಸ್ ಅಂತ ಇರುತ್ತಲ್ಲ, ಆ ಸೆಕ್ಷನ್ ಹುಡುಕಬೇಕು. ಅಲ್ಲಿ ಕ್ಲಿಕ್ ಮಾಡಬೇಕು. ಸ್ಟೇಟಸ್ ಸೆಕ್ಷನ್ ಸಿಕ್ಕ ತಕ್ಷಣ ಅಲ್ಲಿ ಕ್ಲಿಕ್ ಮಾಡಿ. ನಂದು ಸಿಕ್ಕಿದೆ ನೋಡಿ. ನಂತರ ಇಲ್ಲಿ 3 ಆಪ್ಷನ್ ಬರುತ್ತದೆ. ಇವು ಯಾವುದೇ ಆಪ್ಷನ್ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಮೈ ಕಾಂಟ್ಯಾಕ್ಟು, ಮೈ ಕಾಂಟ್ಯಾಕ್ಟ್ ಎಕ್ಸೆಪ್ಟು, ಮೈ ಕಾಂಟ್ಯಾಕ್ಟ್ ಓನ್ಲಿ ಶೇರ್ ವಿತ್ ಅಂತ ಇರುತ್ತೆ. ಮೈ ಕಾಂಟ್ಯಾಕ್ಟ್ ಅಂದರೆ ನಿಮ್ಮ ಮೊಬೈಲಲ್ಲಿ ಎಷ್ಟು ನಂಬರ್ ಸೇವ್ ಮಾಡಿರ್ತೀರಲ್ಲ ಅದೆಲ್ಲ ಎಲ್ಲರಿಗೂ ಶೇರ್ ಆಗುತ್ತೆ ನಿಮ್ಮ ಸ್ಟೇಟಸ್ಗಳು. ನೆಕ್ಸ್ಟು ಮೈ ಕಾಂಟ್ಯಾಕ್ಟ್ ಎಕ್ಸೆಪ್ಟ್ ಅಂದರೆ ಇಲ್ಲಿ ನಿಮಗೆ ಯಾರ್ಯಾರಿಗೆ ನಿಮ್ಮ ಸ್ಟೇಟಸ್ ಹೋಗಬಾರ್ದು ಅಂದಿರ್ತಲ್ಲ ಅವ್ರನ್ನ ಸೆಲೆಕ್ಟ್ ಮಾಡಿಟ್ಕೋಬೇಕು. ನಾನು ಅಲ್ಲಿ ಒಂದಿಷ್ಟು ಜನನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಥರ್ಡ್ ಒಂದು ಓನ್ಲಿ ಶೇರ್ ವಿತ್ ಅಂತ ಇರುತ್ತಲ್ಲ, ಇದನ್ನು ಯಾರು ಸೆಲೆಕ್ಟ್ ಮಾಡ್ತೀರಾ ಅವ್ರಿಗೆ ಅಷ್ಟೇ ಶೇರ್ ಆಗುತ್ತೆ ಸ್ಟೇಟಸ್ಸು. ನೆಕ್ಸ್ಟ್ ಒಂದು ಇದೊಂದು ಬೇಕಾದರೆ ಆನ್ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಇಲ್ಲ. ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮದು ಸ್ಟೇಟಸ್ ಹಾಕೋಬೋದು. ನೆಕ್ಸ್ಟ್ ಒಂದು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು. ಇದನ್ನು ನಾನು ಆನ್ ಇತ್ತು ಆಫ್ ಮಾಡ್ತಿದ್ದೀನಿ. ಅಂದರೆ ಇದನ್ನ 2 ಆನ್ ಮಾಡಿಟ್ರೆ ನೀವು ಆಟೋಮೆಟಿಕ್ಲಿ ನೀವು ವಾಟ್ಸಪ್ಪಲ್ಲಿ ಶೇರ್ ಮಾಡಿದ ತಕ್ಷಣ ನಿಮ್ಮದು ಸ್ಟೇಟಸ್ ಇದರಲ್ಲಿ ಶೇರ್ ಆಗುತ್ತೆ. ಇದರಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಶೇರ್ ಆಗುತ್ತೆ. ನೆಕ್ಸ್ಟು ಎಲ್ಲಿಗೆ ಬರಬೇಕು, ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಬಂದು ಡಿಸಪೇರಿಂಗ್ ಮೆಸೇಜ್ ಅಂತ ಇರುತ್ತೆ. ಅಲ್ಲೇ ಸ್ಟೇಟಸ್ ಕೆಳಗಡೆನೇ ಇದೆ, ಅಲ್ಲೇ ಇರುತ್ತೆ. ಡಿಸಪೇರಿಂಗ್ ಮೆಸೇಜ್ಗೆ ಬರಬೇಕು. ಡಿಸಪೇರಿಂಗ್ ಮೆಸೇಜ್ ಅಂದರೆ ಡಿಫಾಲ್ಟ್ ಮೆಸೇಜ್ ಟೈಮರ್ ಅಂತ ಇರುತ್ತೆ, ಅಲ್ಲಿ ಬರಬೇಕು. ಅಲ್ಲಿ ಬಂದು ಇಲ್ಲೇ ಆಪ್ಷನ್ಸ್ ಇರುತ್ತೆ. ಇದು ಏನೇನಂತ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 24 ಅವರ್ಸ್ ಅಂದರೆ ಯಾರಾದರೂ ಅನ್ನೋನ್ ಪರ್ಸನ್ ನಿಮಗೆ, ನೀನು ಅವರಿಗೆ ಅನ್ನೋನ್ ಪರ್ಸನ್ಗೆ ಮೆಸೇಜ್ ಮಾಡಿದರೆ 24 ಗಂಟೆಯಲ್ಲಿ ನಿಮ್ಮ ಮೆಸೇಜ್ ಡಿಲೀಟ್ ಆಗುತ್ತೆ. 7 ಡೇಸ್ ಅಂದರೆ ಈ 7 ಡೇಸಲ್ಲೇ ಡಿಲೀಟ್ ಆಗುತ್ತೆ. 95 ಡೇಸಲ್ಲಿ ಅಂದರೆ 95ಅಲ್ಲಿ ನಾನು ಆಫ್ ಮಾಡಿಟ್ಟಿದ್ದೀನಿ. ಇದು ನನಗೆ ಉಪಯೋಗ ಇಲ್ಲ ಅಂತೇಳಿ ಆಫ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟು ಅದನ್ನು ಆನ್ ಮಾಡಿದರೆ ನಿಮ್ಮದು ಚಾಟ್ ಏನೂ ಇಲ್ಲ. ಅಷ್ಟು ದಿನ ಆ ಟೈಮಿಂಗ್ ಆದ ತಕ್ಷಣ ಇದಾಗುತ್ತೆ. ನೆಕ್ಸ್ಟ್ ಬರಬೇಕು, ಲಿಂಕ್ಸ್ಗೆ ಬರಬೇಕು. ಲಿಂಕ್ಸ್ ಅಂದರೆ ನಾನು ನನ್ನ ಪ್ರೊಫೈಲಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಆ್ಯಡ್ ಮಾಡಿದ್ದೀನಿ. ಅದನ್ನು ಯಾರು ನೋಡಬೇಕು ಅಂತೇಳಿ ಎವ್ರಿ1 ಅಂತಿರುತ್ತೆ. ಎವ್ರಿ1 ಬೇಡ, ಪ್ರೈವಸಿ ಸೆಟ್ಟಿಂಗ್ ಇರುತ್ತೆ. ಲೇಡೀಸ್ ಅವರು ಇರ್ತಿರಲ್ಲ, ಅದನ್ನು ಮೈ ಕಾಂಟ್ಯಾಕ್ಟ್ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬಂದುಬಿಡಿ. ನೆಕ್ಸ್ಟು ಹಾಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬರ್ತಾ ಕೆಳಗಡೆ ನೋಡಿ ಏನೇನಿದೆ ನಿಮ್ಮದು. ನಿಮ್ಗೆ ಏನಾದರೂ ಏನಾದರೂ ಅಕೌಂಟಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಮತ್ತು ಇದರಲ್ಲಿ ಏನೂ ಇಲ್ಲ. ಲಿಂಕ್ಸು ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ನಾನು ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ಹೇಳ್ತೀನಿ. ಲಿಂಕ್ಸ್ ಅಂತ ಹೇಳಿದಲ್ಲ, ಅಲ್ಲೇ ಲಿಂಕ್ ಸೆಕ್ಷನ್ನಲ್ಲಿ ಇತ್ತಲ್ಲ, ಅದನ್ನು ಆ್ಯಡ್ ಮಾಡೋದು ಏನಂತ ಇನ್ನೊಂದು ಯಾವುದಾದ್ರಲ್ಲಿ ಇದರಲ್ಲಿ ಹೇಳ್ತೀನಂತೆ. ಆಯಿತಾ? ಥ್ಯಾಂಕ್ ಯು. ಹೀಗೆ ನಾನು ಸಪೋರ್ಟ್ ಮಾಡ್ತೀರಿ. ನನ್ನ ವೀಡಿಯೋಗೆ ಲೈಕು ಕಮೆಂಟು ಶೇರ್ ಮಾಡ್ತೀರಿ. ನೆಕ್ಸ್ಟು ಬ್ಯಾಕ್ ಬಂದುಬಿಡೋದು ಇಷ್ಟೇ. ನನ್ನ ವಿಡಿಯೋನ ಲೈಕು ಶೇರ್ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ನಂದು ಹೊಸ ಪೇಜು ಇದೇ 2ನೇ ವಿಡಿಯೋ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.